ಈಗ ವರ್ತೂರ್ ಅವರು ಮಾರ್ಚಲ್ಲಿ ರೇಸ್ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಆಲ್ರೆಡಿ, ನೋಡೋಣ ಹಳ್ಳಿಕಾರ್ ರೇಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಸರ್ ಈಗ ಎಕ್ಸ್ಟೆಂಡ್ ಆಯಿತು ಇದು ಡಿಸೆಂಬರ್ಗೆ ಅಂತ? ಅದೇ ಮೇಡಮ್ ಹೇಳ್ನಲ್ಲ, ಖಾಲಿ ಮನೆ ಹತ್ರ ಫೋಟೋ ಇಡ್ಸ್ಕೊಳಕ್ಕೆ ಸಾವಿರಾರು ಜನ ಬಂದವಾಗ, ಒಂದು ಊರಿಗೆ ಹೋದವಾಗ 10,000 8,000 ಜನ ಸೇರಿದವಾಗ, ಒಂದು ನ್ಯಾಷನಲ್ ಲೆವೆಲ್ ರೇಸ್ ಅಂತ ಮಾಡಿದಾಗ ಎಷ್ಟು ಲಕ್ಷ ಜನ ಬರ್ಬೋದು, ಎಷ್ಟು ಸಾವಿರ ಗಾಡಿ ಬರ್ಬೋದು, ಎಷ್ಟು ಸಾವಿರ ಕಾರ್ ಬರ್ಬೋದು. ಅದಕ್ಕೆಲ್ಲ ವ್ಯವಸ್ಥೆ ಇಲ್ದಿದ್ದು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಯಶಸ್ಸು ಕಾಣಬೇಕಂದ್ರೆ ಪ್ರಿಪ್ರೇಷನ್ ಇದ್ದವಾಗ ಆಲ್ರೆಡಿ ಎಕ್ಸ್ಪೀರಿಯನ್ಸು ಐತೆ ಮಾಡಿರೋದು, ಬಟ್ ಪ್ರಿಪ್ರೇಷನ್ ಬೇಕೇ ಬೇಕು. ಸೊ ಪ್ರೈಸಸ್ಸು ಹೌದು, ಸ್ಪಾನ್ಸರ್ಶಿಪ್ ಈ ಸಲ ಜಾಸ್ತಿ ಐತೆ, ಒಳ್ಳೇದೇ ಕೊಡೋಣ ಬಿಡ್ರಿ. ರೈತರ್ಕ ಕಾರ್ಗಳೇ ಕೊಡೋಣ ಬಿಡ್ರಿ. ಇವಾಗ ಬಿಗ್ ಬಾಸ್ ವಿನ್ ಆದಾಗ ಕಾರ್ ಕೊಟ್ಟಿರೋದು, ನಮ್ಮ ಹಳ್ಳಿ ಕಾರ್ ರೇಸಲ್ಲೂ ಕಾರ್ ಕೊಟ್ಬಿಡೋಣ ಬಿಡ್ರಿ, ಏನು ತಪ್ಪಿಲ್ಲಲ್ಲ. ಇಲ್ಲ ನಾನು ಕಂಪ್ನಿ ಹೆಸರು ಹೇಳಲ್ಲ, ಬೇರೆಯವರು ಇದ್ದಾರೆ, ಯಾರನ್ನ ಕೊಡಕ್ಕೆ ಬಂದರೆ ಅದನ್ನ ನೋಡಿಕೊಂಡು ಆ ಸ್ಪಾನ್ಸರ್ಶಿಪ್ ಮೇಲೆ ಮಾಡ್ತೀವಿ. ದೆನ್ ಎಷ್ಟು ಬಜೆಟಲ್ಲಿ ಮಾಡ್ತೀರಾ ಸರ್? ಅಂದರೆ ನೀವು ಹೇಳ್ತಾ ಇದ್ರಿ ಅವಾಗಲೇ 125 ಎಕರೆಗಿಂತ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಇನ್ನೂ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ, ಇನ್ನೂ ಯಾವ ರೀತಿ ಮಾಡ್ತಾರೆ ಅಂತ. ಎಷ್ಟು ಬಡ್ಜೆಟ್ ಆಗ್ಬೋದು? ನಾವಿವಾಗ ಏನು ಹೇಳಕ್ಕೆ ಬರಲ್ಲ, ಯಾಕಂತಂದರೆ ಪ್ರೈಸಸ್ ಮೇಲೆ ಫಸ್ಟ್ ನಿಂತಿರುತ್ತೆ, ಅದಾದಮೇಲೆ ಊಟ ವ್ಯವಸ್ಥೆ ಮೇಲೆ ಇರ್ತದೆ, ಅದಾದಮೇಲೆ ನಾವೇನು ಬ್ಯಾರಿಗೇಡ್ಸ್ ಇರ್ಬೋದು ಅದ್ರ ಮುಖಾಂತರ ಅದರದ್ದು ರೇಟ್ಗಳ ಮೇಲೆ ವೇರಿಯೇಷನ್ಸ್ ಇರುತ್ತೆ. ಅದು ಆ ಟೈಮ್ ನೋಡ್ಕೊಂಡು ಮಾಡಬೇಕು. ಮದುವೆ ಮೇಡಮ್ 4 ಲಕ್ಷದಲ್ಲಿ ಮಾಡ್ತೀನಿ, ನಾನು 4 ಲಕ್ಷದಲ್ಲಿ ಮದುವೆ ಆಗ್ತದ? ಕರೆಕ್ಟಾಗಿ 4 ಲಕ್ಷಕ್ಕೆ ಮಾಡೋಕ್ಕಾಗತ್ತಾ ಮೇಡಮ್? ನೀವು ಎಲ್ಲ ಮೋಸ್ಟ್ಲಿ ಮದುವೆ ಆದಂಗೆಲ್ಲ ಮಾಡ್ರಿ, ಗೊತ್ತಾಗುತ್ತೆ. ಮನೆ ಕಟ್ಟಿದ್ರೆ ಮನೆ ಇಷ್ಟರಲ್ಲೇ ಕಟ್ಟೋಕ್ಕಾಗತ್ತಾ? ಅದಕ್ಕೂ ಆಗ್ತೈತೆ ಅಂತ ಹೇಳ್ರಿ. ಆಗಲ್ಲ. ಹಂಗೆ ಯಾವುದೂ ನಿರೀಕ್ಷೆಗೆ ಅಂದರೆ ನಾವು ಇಷ್ಟೇ ಅಂತ ಮಾಡೋಕ್ಕೆ ಬರಲ್ಲ, ಅದು ವ್ಯತ್ಯಾಸಗಳು ನಡೀತವೆ. ಸೊ ಎಲ್ಲ ಆದಮೇಲೆ ಬೇಕಾದರೆ ರಿವ್ಯೂ ಕೇಳ್ದಾಗ ಬೇಕಾಗಿದ್ರೆ ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೋದು ಮೇಡಮ್.